ಹಾಯ್ ಹಲೋ ಎಲ್ಲರಿಗೂ ಟೇಳೆ ಅಕಾಡೆಮಿಯ ಆತ್ಮೀಯವಾದ ಸ್ವಾಗತ. ಸಮಾಜ ವಿಜ್ಞಾನಕ್ಕೆ ಸಂಬಂಧಿತ ಮೊದಲನೇ ಚಾಪ್ಟರ್ದಂಥ ಯುರೋಪಿಯನ್ನರ ಆಗಮನಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ತರಗತಿಯಲ್ಲಿ ಕೆಲವು ಕ್ವಶನ್ ಆನ್ಸರ್ಗಳನ್ನು ನೋಡ್ತಾ ಬಂದಿದ್ವಿ. ಮುಂದುಳಿದ ಕ್ವಶನ್ ಆನ್ಸರ್ಗಳನ್ನು ಈ ತರಗತಿಯಲ್ಲಿ ನೋಡ್ತಾ ಬರೋಣ. ಮೊದಲೇ ಕ್ವಶನ್ 24 ನಂಬರ್ ಈ ರೀತಿಯಾಗಿರುತ್ತದೆ. ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು? ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು. ಕ್ವಶನ್ ನಂಬರ್ 25, ಪೋರ್ಚುಗೀಸರು ಮೊಟ್ಟ ಮೊದಲ ವೈಸ್ರಾಯ ಯಾರು? ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ವೈಸ್ರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಕ್ವಶನ್ ನಂಬರ್ 26 ಈ ರೀತಿಯಾಗಿರುತ್ತೆ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅದೇ ರೀತಿ 27ನೇ ಕ್ವಶನ್ ಈ ರೀತಿಯಾಗುತ್ತೆ. ನೀಲಿ ನೀರಿನ ನೀತಿ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಸೇನೆಯನ್ನು ಬಲಪಡಿಸುವ ನೀತಿಯನ್ನು ನೀಲಿ ನೀರಿನ ನೀತಿ ಎಂದು ಕರೆಯುತ್ತೇವೆ. ಇದೇ ರೀತಿ ಮುಂದಿನ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 28, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನಂತರ ಬಂದ ಪೋರ್ಚುಗೀಸರ ವೈಸ್ರಾಯ ಯಾರು? ಅಂದರೆ ಮೊದಲೇ ಬಂದ ವೈಸ್ರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ನೆಕ್ಸ್ಟ್ ಬಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ವೈಸ್ರಾಯ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತ ಸರಿಯಾದ ಉತ್ತರ. ಅದೇ ರೀತಿ ಕ್ವಶನ್ ನಂಬರ್ 29 ನೋಡ್ತಾ ಬರೋಣ. ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಕ್ವಶನ್ ನಂಬರ್ 30 ಈ ರೀತಿಯಾಗಿರುತ್ತದೆ. 1510ರಲ್ಲಿ ಬಿಜಾಪುರ ಸುಲ್ತಾನ್ನಿಂದ ಗೋವಾವನ್ನು ಗೆದ್ದುಕೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಯಾರು? ಪೋರ್ಚುಗೀಸರು. ಕ್ವಶನ್ ನಂಬರ್ 31 ಈ ರೀತಿಯಾಗಿರುತ್ತೆ. ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗೋವಾ. ಕ್ವಶನ್ ನಂಬರ್ 32, ಪೋರ್ಚುಗೀಸರು ರಾಜಕೀಯವಾಗಿ ಕೆಳಗುಂದಲು ಕಾರಣವೇನು? ಇದಕ್ಕೆ ಸರಿಯಾದ ಉತ್ತರ ಡಚ್ ಮತ್ತು ಇಂಗ್ಲಿಷರು ಆಗಮನದಿಂದಾಗಿ ಪೋರ್ಚುಗೀಸರ ರಾಜಕೀಯದಲ್ಲಿ ಕೆಳಗುಂದಿದ್ದರು. ಅದೇ ರೀತಿ ಕ್ವಶನ್ ನಂಬರ್ 33 ಈ ರೀತಿಯಾಗಿರುತ್ತೆ. ಡಚ್ಚರು ಯಾವ ದೇಶದವರು? ಡಚ್ಚರು ಮೂಲತಃ ಯಾವ ದೇಶದವರು? ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು. ಕ್ವಶನ್ ನಂಬರ್ 34, ಡಚ್ಚರ ಕಂಪನಿಯ ಹೆಸರೇನು? ಡಚ್ಚರ ಕಂಪನಿಯ ಹೆಸರೇನೆಂದರೆ ಡಚ್ ಕಂಪನಿ ಹೆಸರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ. ಅದೇ ರೀತಿ ಮುಂದಿನ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 35, ಡಚ್ಚರ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1602ರಲ್ಲಿ ಏನಿತ್ತು ಸ್ಥಾಪನೆ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಡಚ್ಚರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಏಕೆ ಸ್ಥಾಪನೆ ಮಾಡಿದರು? ಇವ್ರ ಮೂಲ ಉದ್ದೇಶ ಏನಾಗಿತ್ತು? ಯಾಕೆ ಸ್ಥಾಪನೆ ಮಾಡಿದರು ಅಂದರೆ ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದಾಗಿ ಡಚ್ಚರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿ ಕ್ವಶನ್ ನಂಬರ್ 37 ನೋಡ್ತಾ ಬರೋಣ. ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೊಠಡಿಗಳು ಯಾವುವು? ಅಂದರೆ ಪ್ಲೇಸ್ಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ ಮುಂತಾದ ಸ್ಥಳಗಳನ್ನು ನೋಡ್ತಾ ಬರ್ತೀವಿ. ಅದೇ ರೀತಿ ಕ್ವಶನ್ ನಂಬರ್ 38 ನೋಡ್ತಾ ಬರೋಣ. ಪೋರ್ಚುಗೀಸರು ಏಕಸ್ವಾಮ್ಯವನ್ನು ಮುರಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಡಚ್ಚರು. ಕ್ವಶನ್ ನಂಬರ್ 39, ಪೋರ್ಚುಗೀಸರು ಏಕಸ್ವಾಮ್ಯವನ್ನು ಡಚ್ಚರು ಹೇಗೆ ಮುರಿದರು? ಇದಕ್ಕೆ ಸರಿಯಾದ ಉತ್ತರ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿ, ನಾಗಪಟ್ಟಣ, ಮಚ್ಲಿ, ಚಿನ್ನೂಸೂರ್ ಮೊದಲಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರ ಕೊಠಡಿಗಳನ್ನು ಸ್ಥಾಪಿಸಿ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಡಚ್ಚರು ಮುರಿದರು. ಅಂದರೆ ಪೋರ್ಚುಗೀಸರಿಗಿಂತ ಹೆಚ್ಚಿನ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿ ಅವರ ಏಕಸ್ವಾಮ್ಯವನ್ನು ಇವರು ಮುರಿದರು. ಕ್ವಶನ್ ನಂಬರ್ 40 ಈ ರೀತಿಯಾಗಿರುತ್ತೆ. ಡಚ್ಚರು ಸಾಂಬಾರ್ ದ್ವೀಪಗಳಿಗೆ ಮಾತ್ರ ಸೀಮಿತಗೊಳಿಸಲು ಕಾರಣವೇನು? ಸರಿಯಾದ ಉತ್ತರ ಭಾರತಕ್ಕೆ ಬಂದ ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾರದೆ ಡಚ್ಚರು ಸಾಂಬಾರ್ ದ್ವೀಪಗಳಿಗೆ ಮಾತ್ರ ಸೀಮಿತರಾಗಿದ್ದರು. ಅದೇ ರೀತಿ ಕ್ವಶನ್ ನಂಬರ್ 41 ನೋಡ್ತಾ ಬರೋಣ. ಇಂಗ್ಲಿಷರು ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1600. ಡಚ್ ಈಸ್ಟ್ ಇಂಡಿಯಾ ಕಂಪನಿ ನೋಡ್ತಾ ಬಂದಿದ್ವಿ, ಅದಕ್ಕೆ ಸರಿಯಾದ ಉತ್ತರ ಎಷ್ಟಿತ್ತು? 1602. ಅದೇ ರೀತಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಎಷ್ಟರಲ್ಲಿ? 1600ರಲ್ಲಿ ಸ್ಥಾಪನೆ ಆಯಿತು ಅಂತ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿ ಮುಂದಿನ ಕ್ವಶನ್ ನೋಡ್ತಾ ಬರೋಣ. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿಯಾಗಿ ನೀಡಿದವರು ಯಾರು? ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿ ನೀಡಿದವರು ಇಂಗ್ಲೆಂಡ್ನ ರಾಣಿ ಎಲಿಜಬೆತ್. ಅದೇ ರೀತಿ ಕ್ವಶನ್ ನಂಬರ್ 43 ನೋಡ್ತಾ ಬರೋಣ. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮೊದಲ ಫ್ಯಾಕ್ಟರಿಯನ್ನು ತೆರೆಯಲು ಫಾರ್ಮನ್ ನೀಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಜಹಾಂಗೀರ್.
ಕ್ವಶನ್ ನಂಬರ್ 44 ಈ ರೀತಿಯಾಗಿರುತ್ತೆ. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಫ್ಯಾಕ್ಟ್ರಿ ಅಥವಾ ದಾಸ್ತಾನು ಮಳಿಗೆ ಎಲ್ಲಿ ಪ್ರಾರಂಭಿಸಲಾಯಿತು? ಅಂದರೆ ಯಾವ ಪ್ಲೇಸ್ನಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೂರತ್ನಲ್ಲಿ ಆರಂಭವಾಯಿತು. ಅದೇ ರೀತಿ ಕ್ವಶನ್ ನಂಬರ್ 45 ನೋಡ್ತಾ ಬರೋಣ. ಜಹಾಂಗೀರನ ಆಸ್ಥಾನಕ್ಕೆ ಬಂದ ಮೊದಲ ರಾಯಭಾರಿ ಯಾರು? ಅಂದರೆ ಬ್ರಿಟಿಷ್ ರಾಯಭಾರಿ ಇವರು. ಇದಕ್ಕೆ ಸರಿಯಾದ ಉತ್ತರ ಸರ್ ಥಾಮಸ್ ರೋ. ಅದೇ ರೀತಿ ಮುಂದಿನ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 46 ಈ ರೀತಿ ಆಗುತ್ತೆ. ಸರ್ ಥಾಮಸ್ ರೋ ಯಾರು? ಸರ್ ಥಾಮಸ್ ರೋ ಎಂಬರು ಯಾರು ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ಕೊಡಿದರು ಯಾರು ಅಂತ ಕೇಳ್ತಾ ಇದ್ದಾರೆ. ಇವರು ಇಂಗ್ಲೆಂಡ್ ರಾಜ್ಯದ 1ನೇ ಜೇಮ್ಸ್ನ ರಾಯಭಾರಿಯಾಗಿದ್ದರು. ಅದೇ ರೀತಿ ಕ್ವಶನ್ ನಂಬರ್ 47. ಇಂಗ್ಲೀಷರು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಹೇಗೆ ಕಟ್ಟಿದ್ದರು? ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೀಷರು ಚಂದ್ರಗಿರಿಯ ರಾಜನಿಂದ ಮದ್ರಾಸಿನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಕೋಟೆಯನ್ನು ಬಲಪಡಿಸಿಕೊಂಡರು. ಇವರು ಮೊಟ್ಟ ಮೊದಲ ಕೋಟೆ ಕಟ್ಟಿದ್ದು ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಈ ರೀತಿಯಾಗಿರುತ್ತದೆ. 48 ಕ್ವಶನ್. ಬಾಂಬೆಯನ್ನು ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳ ಬಾಡಿಗೆ ಕೊಟ್ಟವನು ಯಾರು ಅಂತ ಕೇಳ್ತಿದ್ದಾರೆ. ಅವರ ಹೆಸರು ಕೇಳ್ತಿದ್ದಾರೆ. ಇಲ್ಲಿ ಇಂಗ್ಲೆಂಡ್ನ ರಾಜ 2ನೇ ಚಾರ್ಲ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 49. ಇಂಗ್ಲೀಷರು ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಹೇಗೆ ಕಟ್ಟಿದರು? ಇದಕ್ಕೆ ಸರಿಯಾದ ಉತ್ತರ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತ್ತನತಿ, ಕಲ್ಲಿಕಟ್ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಇಂಗ್ಲೀಷರು ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದರು. ಅದೇ ರೀತಿ ಮುಂದಿನ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 50. ಇಂಗ್ಲೀಷರು ಪ್ರೆಸಿಡೆನ್ಸಿ ಕೇಂದ್ರ ಯಾವುವು? ಅಂದರೆ ಇಂಗ್ಲೀಷರ ಪ್ರಮುಖವಾದ ಕೇಂದ್ರಗಳು ಯಾವ್ಯಾವಾಗಿದ್ದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಾಂಬೆ, ಮದ್ರಾಸ್, ಕಲ್ಕತ್ತಾ ಇವುಗಳು ಯಾರ ಕೇಂದ್ರಗಳಾಗಿದ್ದು? ಇಂಗ್ಲೀಷರ ಪ್ರಮುಖ ಕೇಂದ್ರಗಳಾಗಿದ್ದು ಅಂತ ನೋಡ್ತಾ ಬರ್ತೀವಿ. ಅದೇ ರೀತಿ ಕ್ವಶನ್ ನಂಬರ್ 51. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲೀಷರು ರಾಜಧಾನಿ ಯಾವುದಾಗಿತ್ತು ಅಂತ ಕೇಳ್ತಿದ್ದಾರೆ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲೀಷರ ಪ್ರಮುಖವಾದ ರಾಜಧಾನಿ ಯಾವುದಾಗಿತ್ತು? ಕೋಲ್ಕತ್ತಾ. ಅದೇ ರೀತಿ ಕ್ವಶನ್ ನಂಬರ್ 52 ನೋಡ್ತಾ ಬರೋಣ. ತಮ್ಮ ಅಧೀನದಲ್ಲಿದ್ದ ಪ್ರದೇಶಗಳಲ್ಲಿ ತಮ್ಮದೇ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿಗೆ ತಂದವರು ಯಾರು? ಅಂದರೆ ತಮ್ಮ ಹಿಡಿತದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ತಮ್ಮದೇ ಆದ ರೂಲ್ಸ್ ತಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೀಷರು. ಇದೇ ರೀತಿ ಕ್ವಶನ್ ನಂಬರ್ 53 ನೋಡ್ತಾ ಬರೋಣ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು? ನೋಡಿ, ನಾವು ಫಸ್ಟು ಡಚ್ಚರ್ ಕಂಪ್ನಿ ಯಾವಾಗ ಸ್ಥಾಪನೆ ಆಯಿತು ನೋಡಿದ್ವಿ. ಆಮೇಲೆ ಇಂಗ್ಲೀಷರ ಕಂಪ್ನಿ ಯಾವಾಗ ಸ್ಟಾರ್ಟ್ ಅಂತ ನೋಡಿದ್ವಿ. ಈಗ ಫ್ರೆಂಚರ ಕಂಪ್ನಿಯನ್ನು ನೋಡ್ತಾ ಬರ್ತೀವಿ. ಅದೇ ರೀತಿ ಫ್ರೆಂಚರ ಕಂಪ್ನಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1664ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 54 ಈ ರೀತಿಯಾಗುತ್ತೆ. ಫ್ರೆಂಚರು ಪ್ರಪ್ರಥಮ ದಾಸ್ತಾನು ಮಳಿಗೆ ಎಲ್ಲಿ ಸ್ಥಾಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ಸೂರತ್. ನಾವು ಇದೇ ರೀತಿ ಹಿಂದ್ಗಡೆ ಏನು ನೋಡಿದ್ವಿ? ಇಂಗ್ಲೀಷರದು ಕೂಡ ನೋಡಿದ್ವಿ, ಆಮೇಲೆ ಪೋರ್ಚುಗೀಸರದು ಕೂಡ ನೋಡಿದ್ವಿ, ಈಗ ಫ್ರೆಂಚರದು ಕೂಡ ನೋಡಿದ್ವಿ. ನೆಕ್ಸ್ಟ್ ಫ್ರೆಂಚರು ವ್ಯಾಪಾರ ಕೇಂದ್ರಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಸೂರತ್, ಮಚಿಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್ಲು, ಕಾಸಿಂ ಬಜಾರ್, ಬಾಲ್ಸೂರು ಇನ್ನು ಪ್ರಮುಖ ಕೇಂದ್ರಗಳನ್ನು ನೋಡ್ತಾ ಬರ್ತೀವಿ. ಅದೇ ರೀತಿ ಕ್ವಶನ್ ನಂಬರ್ 56 ನೋಡ್ತಾ ಬರ್ತೀವಿ. ಫ್ರೆಂಚರು ವಾಲಿಕೊಂಡಪುರಂ ಅನ್ನು ಪಾಂಡಿಚೇರಿ ಹೇಗೆ ರಾಜಧಾನಿಯಾಗಿ ಮಾಡಿಕೊಂಡರು? ಇದಕ್ಕೆ ಸರಿಯಾದ ಉತ್ತರ ಫ್ರೆಂಚರು ವಾಲಿಕೊಂಡಪುರಂ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದು ಅದನ್ನು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿ ರಾಜಧಾನಿಯಾಗಿ ಮಾಡಿಕೊಂಡರು. ಈಗ ಪೋರ್ಚುಗೀಸರ ರಾಜಧಾನಿ ಯಾವುದಂತ ನೋಡಿದ್ವಿ ನಾವು? ಗೋವಾ ಅಂತ ನೋಡ್ತಾ ಬರ್ತೀವಿ. ಆಮೇಲೆ ಬ್ರಿಟಿಷರದ್ದು ಯಾವುದು, ಇಂಗ್ಲೀಷರದ್ದು ಯಾವುದು ಅಂತ ನೋಡಿದ್ವಿ? ಕೋಲ್ಕತ್ತಾ ಅಂತ ನೋಡ್ತೀವಿ. ಈಗ ಅದೇ ರೀತಿ ಫ್ರೆಂಚರದ್ದು ಯಾವುದು ನೋಡಿದ್ವಿ? ಪಾಂಡಿಚೇರಿ ಅಂತ ನೋಡಿದ್ವಿ. ಇದೇ ರೀತಿ ಕ್ವಶನ್ ನಂಬರ್ 57 ನೋಡ್ತಾ ಬರ್ತೀವಿ. ವಾಲಿಕೊಂಡಪುರಂನ ಮತ್ತೊಂದು ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಪಾಂಡಿಚೇರಿ ಅಥವಾ ಪುದುಚೇರಿ ಇವತ್ತಿನ ಹೆಸರಾಗಿದೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 58. ಫ್ರೆಂಚರು ಭಾರತದ ತೊರೆದು ಹೋಗುವವರೆಗೆ ಅವರ ರಾಜಧಾನಿ ಯಾವುದಾಗಿತ್ತು? ಅಂದರೆ ಫ್ರೆಂಚರು ಭಾರತವನ್ನು ಬಿಟ್ಟು ಹೋಗುವವರೆಗೂ ಅವರ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಪಾಂಡಿಚೇರಿ ಆಗಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 59. ಫ್ರೆಂಚರ ಗವರ್ನರ್ ಯಾರು? ಫ್ರೆಂಚರ ಪ್ರಸಿದ್ಧ ಗವರ್ನರ್ ಕೂಡ ಇವರೇ. ಗವರ್ನರ್ ಯಾರಪ್ಪ ಅಂದರೆ ಡೂಪ್ಲೆ. ಅದೇ ರೀತಿ ನಾವು ಪೋರ್ಚುಗೀಸರು ಕೂಡ ನೋಡಿದ್ವಿ, ಮೊಟ್ಟ ಮೊದಲು ಭಾರತಕ್ಕೆ ಬಂದ ಗವರ್ನರ್ಗಳು ಯಾರ್ಯಾರು ಅಂತ ಇಲ್ಲ. ಓಕೆ, ಈ ನೆಕ್ಸ್ಟ್ ಕ್ವಶನ್ ನಂಬರ್ 60. ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿಯಲು ಕಾರಣವೇನು?
ಇದು ಮುಖ್ಯವಾಗಿ ತಿಳ್ಕೊಬೇಕು. ಅವ್ರು ಯಾಕೆ ಪೋರ್ಚುಗೀಸರು ಮೊದಲಿಗೆ ಭಾರತಕ್ಕೆ ಬಂದಿದ್ದರು, ಆಮೇಲೆ ಡಚ್ಚರು ಬಂದಿದ್ರು ಕೂಡ ಯಾಕೆ ಇವರು ಬಿಟ್ಟು ಹೋದರು ಭಾರತವನ್ನು ನೋಡ್ತಾ ಬರ್ತೀವಿ. ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿದರು. ಇಲ್ಲಿ ಬ್ರಿಟಿಷರು ಪ್ರಾಬಲ್ಯವಾಗಿದ್ದರು. ಸೊ ಹಾಗಾಗಿ ಏನು ಮಾಡ್ತೈತಿ, ಫ್ರೆಂಚರು ಮತ್ತು ಡಚ್ಚರು ಕೂಡ ತಮ್ಮ ಸ್ಥಾನವನ್ನು ಬಿಟ್ಟು ತೆರಳುವಂಥ ಪರಿಸ್ಥಿತಿಯನ್ನು ಬರ್ತೈತಿ. ಅದೇ ರೀತಿ ಈಗ ಕ್ವಶನ್ ನಂಬರ್ 60 ನೋಡ್ತಾ ಬರೋಣ. ತಮಿಳುನಾಡಿನ ಪೂರ್ವ ಭಾಗವನ್ನು ಏನೆಂದು ಕರೆಯುವರು? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಿಕ್ ಎಂದು ಕೂಡ ಕರೆಯುತ್ತೇವೆ. ಇದೇ ರೀತಿ ನೀವು ಮುಂದಿನ ತರಗತಿಯಲ್ಲಿ ನೋಡ್ತಾ ಬರ್ತೀರಿ, ಕರ್ನಾಟಕ ಯುದ್ಧಗಳು ಎಷ್ಟಾದವು, ಯಾವ್ಯಾವು, ಯಾವಾಗ ಯಾರ್ಯಾರ ನಡುವೆ ನಡೆಯಿತು ಅಂತ ಮುಂದಿನ ತರಗತಿಯಲ್ಲಿ ಕ್ಲಾಸ್ಗಳನ್ನು ಮಾಡ್ತಾ ಬರ್ತೀವಿ. ಅದೇ ರೀತಿ ಕ್ವಶನ್ ನಂಬರ್ 62, 3 ಕರ್ನಾಟಕ ಯುದ್ಧಗಳು ನಡೆಯಲು ಮುಖ್ಯ ಕಾರಣವೇನು? ಇದಕ್ಕೆ ಜಸ್ಟ್ ನಾವೇನು ಮಾಡ್ತಾ ಇದ್ವಿ, ಕಾರಣಗಳಂತ ಅಷ್ಟೇ ನೋಡ್ತಾ ಬರ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಬ್ರಿಟಿಷರು ಮತ್ತು ಫ್ರೆಂಚರು ಯತ್ನಿಸಿದರು. ಅದರ ಪರಿಣಾಮದಿಂದ ಕರ್ನಾಟಕ ಯುದ್ಧಗಳು ನಡೆದವು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 63, ಮದ್ರಾಸನ್ನು ವಶಪಡಿಸಿಕೊಳ್ಳಲು ಫ್ರೆಂಚ್ ಸೇನಾ ಮುಖ್ಯಸ್ಥರು ಯಾರು? ಅಂದರೆ ಇಲ್ಲಿ ಆ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಕೇಳ್ತಾರೆ. ಲ್ಯಾಬ್ಡೋಡಿನಾ ಎಂದರೆ ಮುಖ್ಯಸ್ಥರಾಗಿರ್ತಾರೆ ಪ್ರಮುಖವಾಗಿ. ಕ್ವಶನ್ ನಂಬರ್ 64, ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದಕ್ಕೆ ಕೊನೆಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ಲಾ ಚಾಂಪಿಯನ್ ಒಪ್ಪಂದ ಕೊನೆಗೊಂಡಿತು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 65, ಎರಡನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಮೂಲಕ ಮುಕ್ತಾಯಗೊಂಡಿತು? ಎರಡನೇ ಕರ್ನಾಟಕ ಯುದ್ಧ ಇದರ ಮೂಲಕ ಮುಕ್ತಾಯಗೊಂಡಿತು ಅಂದರೆ ಪಾಂಡಿಚೇರಿ ಒಪ್ಪಂದ ಮೂಲಕ ಮುಕ್ತಾಯಗೊಂಡಿತು. ಅದೇ ರೀತಿ ಕ್ವಶನ್ ನಂಬರ್ 66 ನೋಡ್ತಾ ಬರೋಣ. ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದ ಮೂಲಕ ಕೊನೆಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಪ್ಯಾರಿಸ್ ಒಪ್ಪಂದ. ಇಲ್ಲಿ ಕರ್ನಾಟಕ ಯುದ್ಧಗಳು ಎಷ್ಟು ನಡೆದವು ಅಂದರೆ 3. ಅವುಗಳ ಒಪ್ಪಂದಗಳು ಯಾವ್ಯಾವ ಮೂಲಕ ಕೊನೆಗೊಂಡಿತು ಅಂತ ನೋಡ್ತಾ ಬರ್ತೀವಿ. ಒಂದನೇದು ಎಕ್ಸ್ಲಾ ಚಾಂಪಿಯನ್ ಒಪ್ಪಂದ, ಎರಡನೇದು ಪಾಂಡಿಚೇರಿ ಒಪ್ಪಂದ, ಮೂರನೇದು ಪ್ಯಾರಿಸ್ ಒಪ್ಪಂದ ಅಂತ ನೋಡ್ತಾ ಬಂದ್ವಿ. ಓಕೆ, ಈಗ ಅದೇ ರೀತಿಯನ್ನು ಮುಂದಿನ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 67, ಎರಡನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ಸೇನಾ ಅಧಿಕಾರಿಯಾಗಿ ನೇಮಕಗೊಂಡವರು ಯಾರು? ಫ್ರೆಂಚರ್ದು ಯಾರು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸರಿಯಾದ ಉತ್ತರ ಬುಸ್ಸಿ. ಇನ್ನು ಅದೇ ರೀತಿ 68 ಕ್ವಶನ್ ನಂಬರ್ 68 ನೋಡ್ತಾ ಬರೋಣ. ಮೂರನೇ ಕರ್ನಾಟಕ ಯುದ್ಧದ ಸಮಯದಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಿದವರು ಯಾರಂತ ಕೇಳ್ತಾರೆ. ಕೌಂಟ್ ಡಿ ಲ್ಯಾಲಿ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ನಾವೇನು ಮಾಡ್ತಾ ಬರೋಣ, ಮುಂದಿನ ಕ್ವಶನ್ಗಳನ್ನು ನೋಡ್ತಾ ಬರೋಣ. ಕ್ವಶನ್ ನಂಬರ್ 69 ಈ ರೀತಿ, ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರವನ್ನು ನಡೆಸಲು ದಸ್ತಕಗಳನ್ನು ನೀಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಫಾರೂಕ್ ಸಿಯಾರ್. ಇಲ್ಲಿ ದಸ್ತಕಗಳೇನಂತ ನಿಮಗೆ ಗೊತ್ತಾಗಿರಬೇಕು. ಇಲ್ಲಿ ನೆಕ್ಸ್ಟ್ ಕ್ವಶನ್ ಅದೇ ಇದೆ, ನೋಡೋಣ ಬನ್ನಿ. ಕ್ವಶನ್ ನಂಬರ್ 70, ದಸ್ತಕ ಎಂದರೇನು? ವ್ಯಾಪಾರ ನಡೆಸಲು ಪರವಾನಗಿ ಪತ್ರವನ್ನು ದಸ್ತಕ ಎನ್ನುತ್ತಾರೆ, ಅಂದರೆ ಪರ್ಮಿಷನ್ ಲೆಟರ್ ಈ ಥರ ಇದ್ದಾಗೆ ಅದು. ಈ ನೆಕ್ಸ್ಟ್ ಕ್ವಶನ್ ನಂಬರ್ 71 ನೋಡ್ತಾ ಬರೋಣ. ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1757. ನೆಕ್ಸ್ಟ್ ಕ್ವಶನ್ ನಂಬರ್ 72, ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಅಂದರೆ ಯಾರ್ಯಾರ ನಡುವೆ ಪ್ಲಾಸಿ ಕದನ ನಡೀತು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 73 ಈ ರೀತಿ, ಅಲಿ ವರ್ದಿ ಖಾನ್ನ ಮೊಮ್ಮಗನ ಹೆಸರೇನು? ಸಿರಾಜುದ್ದೌಲ್. ಅಂದರೆ ಸಿರಾಜುದ್ದೌಲ್ ಯಾರ ಮೊಮ್ಮಗ ಅಂತ ಕೇಳಿದಾಗ ನೀವೇನು ಹೇಳಬೇಕು? ಅಲಿ ವರ್ದಿ ಖಾನ್ನ ಮೊಮ್ಮಗ ಅಂತ ಹೇಳಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 74, ಈ ಕಪ್ಪು ಕೋಣೆ ದುರಂತ ಎಂದರೇನು? ಅಂದರೆ ಕಪ್ಪು ಕೋಣೆ ದುರಂತ ಅಂದರೆ ಏನಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸಿರಾಜುದ್ದೌಲ್ನ ಆಕ್ರಮಣದಲ್ಲಿ ಸೆರೆ ಸಿಕ್ಕಿದ್ದ 146 ಬ್ರಿಟಿಷರು ಚಿಕ್ಕ ಕೊಠಡಿ ಒಂದರಲ್ಲಿ ಬಂದಿಟ್ಟನು. ಅವರಲ್ಲಿ 123 ಮಂದಿ ಅಸುನೀಗಿದ್ದರು. ಇದನ್ನು ಕಪ್ಪು ಕೋಣೆ ದುರಂತ ಎನ್ನುವರು. ಅಂದರೆ ಒಂದು ಚಿಕ್ಕ ಕೋಣೆಯಲ್ಲಿ ಏನು ಮಾಡ್ತಾನೆ, 146 ಜನರನ್ನು ಬಂಧಿಸಿ ಇಟ್ಟಿರ್ತಾನೆ. ಅದರಲ್ಲಿ 123 ಜನಗಳು ಏನು ಮಾಡ್ತಾರೆ, ಸತ್ತು ಹೋಗ್ತಾರೆ. ಉಳಿದಿಷ್ಟು ಜನ ಉಳಿದಿರ್ತಾರೆ. ಇದನ್ನೇ ನಾವು ಏನಂತ ಕರಿತಾ ಬರ್ತೀವಿ, ಕಪ್ಪು ಕೋಣೆ ದುರಂತ ಅಂತ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 75 ಈ ರೀತಿಯಾಗಿರುತ್ತೆ. ಪ್ಲಾಸಿ ಕದನ ನಂತರ ಬಂಗಾಳದ ನವಾಬನಾದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮೀರ್ ಜಾಫರ್. ಅಂದರೆ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಈ ಸಿರಾಜುದ್ದೌಲ ಮತ್ತು ಬ್ರಿಟಿಷರ್ ನೋಡ್ಬೇಕಂತ ಬ್ರಿಟಿಷರಿಗೆ ಮೀರ್ ಜಾಫರ್ ಸಪೋರ್ಟ್ ಮಾಡಿರ್ತಾನೆ. ಸೊ ಇವನಿಗೆ ಮುಂದಿನ ನವಾಬನ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಹಾಗಾಗಿ ಸಿರಾಜುಲ್ ಸೋತಿರ್ತಾನೆ. ಅದು ನೆಕ್ಸ್ಟ್ ಸ್ಟೋರಿಯಲ್ಲಿ ನೋಡ್ತಾ ಬರೋಣ. ಮುಂದಿನ ಕ್ವಶನ್ ನೋಡ್ತಾ ಬರೋಣ. ಕ್ವಶನ್ ನಂಬರ್ 76,
ಬಕ್ಸರ್ ಕದನ ಯಾವಾಗ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ 1764. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಬಕ್ಸರ್ ಕದನದಲ್ಲಿ ಭಾಗವಹಿಸುವ 3 ಸಂಯುಕ್ತ ಸೈನ್ಯಗಳು ಯಾವ್ಯಾವು? ಇದಕ್ಕೆ ಸರಿಯಾದ ಉತ್ತರ ಮೀರ್ ಖಾಸಿಂ, ಎರಡನೇ ಶಾ ಆಲಂ, ಫುಜುದ್ದೌಲ್. ನೆಕ್ಸ್ಟ್ ಕ್ವಶನ್ ನಂಬರ್ 78. ಬಕ್ಸರ್ ಕದನದಲ್ಲಿ ಬ್ರಿಟಿಷರು ಸೇನೆಯ ನೇತೃತ್ವ ವಹಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಹೆಕ್ಟರ್ ಮೆನ್ರೋ. ನೆಕ್ಸ್ಟ್ ಕ್ವಶನ್ ನಂಬರ್ 79. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಶಾ ಆಲಂ. ಇವರೇನು ಮಾಡ್ತಾರೆ? ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳ ದಿವಾನಿ ಹಕ್ಕನ್ನು ನೀಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 80. ಕೊನೆಯ ಪ್ರಶ್ನೆ ಈ ರೀತಿಯಾಗಿರುತ್ತದೆ. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು? ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು ಅಂತ ನೋಡ್ತಾ ಬರ್ತೀವಿ. ರಾಬರ್ಟ್ ಕ್ಲೇವ್. ಕ್ಲಾಸನ್ನು ವೀಕ್ಷಿಸಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ನೆಕ್ಸ್ಟ್ ತರಗತಿಯಲ್ಲಿ ಇನ್ನೂ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಎಲ್ಲರಿಗೂ ಧನ್ಯವಾದಗಳು.